ನ್ಯೂಸ್ ಫಸ್ಟ್ ಕನ್ನಡ ತಂಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿದೆ. ಮಹಾಕುಂಭ ಮೇಳದಲ್ಲಿ ದೇಶದ ಎಲ್ಲ ಖ್ಯಾತನಾಮ 13 ಅಖಾಡಗಳು ಕೂಡ ತಮ್ಮ ಅಖಾಡಗಳನ್ನ ತೆರೆದು ಇಲ್ಲಿ ಜನರಿಗೆ ಭೇಟಿ ಆಗ್ತಾ ಇದ್ದಾರೆ. ಸಾಧು ಸಂತರು, ಸನ್ಯಾಸಿಗಳು, ಬಾಬಾಗಳು ಕೂಡ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಮಹಾಮಂಡಲೇಶ್ವರರು, ಆಚಾರ್ಯ ಮಹಾಮಂಡಲೇಶ್ವರರು ಕೂಡ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ದೇಶದ ಎಲ್ಲ ಕಡೆಯಿಂದಲೂ ಕೂಡ ಜನ ಹಿಂದುತ್ವದತ್ತ, ಸನಾತನ ಧರ್ಮದತ್ತ ಆಕರ್ಷಿತರಾಗಿ ಮಹಾಕುಂಭ ಮೇಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ಮಹಾಕುಂಭ ಮೇಳದ ವಿಶೇಷತೆ ಅಂದ್ರೆ ಈ ಮಹಾಕುಂಭ ಮೇಳದಲ್ಲಿ ನಮ್ಮ ಕನ್ನಡದ ಮತ್ತು ಕರ್ನಾಟಕದ ಧ್ವಜವನ್ನು ಕೂಡ ಹಾರಾಡಿಸಲಾಗ್ತಾ ಇದೆ. ಇಲ್ಲಿ ತಾವು ನೋಡಬಹುದು, ಇದು ನಮ್ಮ ಕರ್ನಾಟಕದ ಧ್ವಜ. ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜವನ್ನ ಇಲ್ಲಿ ಹಾರಾಡಿಸಲಾಗ್ತಾ ಇದೆ. ಮುಖ್ಯವಾಗಿ ಆನಂದ್ ಅಖಾಡದ ಬಾಲ್ಕಂಡಿ ಮಹಾರಾಜ್ ಅವರ ಆಶ್ರಮದ ಎದುರುಗಡೆ ಕನ್ನಡದ ಧ್ವಜವನ್ನ ಹಾರಾಡಿಸ್ತಾ ಇರ್ತಕ್ಕಂಥದ್ದು, ಕನ್ನಡದ ಧ್ವಜವನ್ನ ಕಟ್ಟಿರುವಂತದ್ದು ವಿಶೇಷ. ಈ ಕನ್ನಡದ ಧ್ವಜವನ್ನ ಕಟ್ಟಲಿಕ್ಕೆ ಏನು ಒಂದು ಕಾರಣ ಅಂತ ಅಂದ್ರೆ, ಈ ಒಂದು ಬನಕಂಡಿ ಮಹಾರಾಜ್ ಅವರ ಆಶ್ರಮಕ್ಕೆ ಹೆಚ್ಚಿನ ಹಣಕಾಸಿನ ನೆರವನ್ನ ನಮ್ಮ ಕರ್ನಾಟಕದ ಜನರೇ ಕೊಟ್ಟಿದ್ದಾರೆ. ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ ಭಾಗದಲ್ಲಿ ಈ ಒಂದು ಬನಕಂಡಿ ಮಹಾರಾಜ್ ಅವರಿಗೆ ಹೆಚ್ಚಿನ ಶಿಷ್ಯರಿದ್ದಾರೆ. ಈ ಒಂದು ಶಿಷ್ಯ ಪಡೆನೆ ಹೆಚ್ಚಿನ ನೆರವನ್ನ ಈ ಒಂದು ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿನೇ ಕರ್ನಾಟಕದ ಜನನು ಕೂಡ ಬಂದು ಇಲ್ಲಿ ಪ್ರೀತಿ ಅಭಿಮಾನದಿಂದ, ನಮ್ಮ ಕರ್ನಾಟಕದ ಮೇಲಿನ ಗೌರವದಿಂದ ಇಲ್ಲಿ ಕರ್ನಾಟಕದ ಧ್ವಜವನ್ನ ಹಾರಿಸಿದ್ದಾರೆ. ಇಲ್ಲಿ ಕೂಡ ಈಗಲೂ ಕರ್ನಾಟಕದ ಧ್ವಜ ಹಾರ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಈಗ ಆನಂದ್ ಅಖಾಡದ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ವಿಠಲ್ಗಿರಿ ಮಹಾರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಈಗ ಮಾತಾಡೋಣ. ವಿಠಲ್ಗಿರಿ ಮಹಾರಾಜ್ ಅವರ ಇಲ್ಲಿ ಕನ್ನಡದ ಧ್ವಜವನ್ನ ಹಾರಿಸಲಾಗ್ತಾ ಇದೆ. ಇದಕ್ಕೆ ಏನ್ ಕಾರಣ, ಯಾರು ಹಾರಿಸಿರುವಂತದ್ದು ಏನು? ಈಗ ಬನಕಂಡಿ ಮಹಾರಾಜ್ ಅವರ ಶಿಷ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದವರು ಆಗಿರೋ ಕಾರಣಕ್ಕಾಗಿ ಇಲ್ಲಿ ಧ್ವಜವನ್ನ ಹಾರಿಸಲಾಗಿದೆಯಾ, ಹೇಗೆ? ಇದೊಂದು ನಮ್ಮದಂತ ಒಂದು ಗರ್ವ ಮತ್ತು ಹೆಮ್ಮೆ. ನಾವು ಕನ್ನಡಿಗರು, ನಾವು ಈಗ ಉತ್ತರ ಭಾರತದಲ್ಲಿ ಇದ್ರೂ ಸಹ ನಾವು ಮಾನಸಿಕವಾಗಿ ಮತ್ತೆ ಎಲ್ಲ ರೀತಿಯಿಂದಲೂ ನಾವು ಕನ್ನಡಿಗರಾಗಿದ್ದೇವೆ. ನಾವು ನಮ್ಮೊಳಗಿರುವ ಒಬ್ಬ ಕನ್ನಡಿಗ, ಅದನ್ನು ನಾವು ಪ್ರತಿಬಿಂಬಿಸ್ತಾ ಇದ್ದೇವೆ. ಇಲ್ಲಿ ನಮ್ಮ ಗುರುಗಳು ಸಹ, ನಾವು ತುಂಬ ಸಾವಿರಾರು ಕೋಟ್ಯಾಂತರ ಭಕ್ತರು ನಮ್ಮ ಕರ್ನಾಟಕದವರೇ ಆದ ಕಾರಣ ಕರ್ನಾಟಕದವರು ನಮ್ಮ ಆಶ್ರಮಕ್ಕೆ ಎಲ್ಲ ರೀತಿಯಿಂದಲೂ ಸಹಕರಿಸುತ್ತಿರುವ ಕಾರಣ ನಾವು ನಮ್ಮ ಒಂದು ಆಶ್ರಮದಲ್ಲಿ ಕರ್ನಾಟಕದ ಧ್ವಜ ಇರಬೇಕು. ಹಾಗೆ ಕರ್ನಾಟಕದಿಂದ ಬರುವಂಥ ಭಕ್ತರಿಗೆ ನಮ್ಮ ಕಡೆಯಿಂದ, ನಾವು ಕರ್ನಾಟಕದ ಕಡೆಯಿಂದ ನಾವು ಸಹ ಅವರನ್ನು ಉಪಚಾರ ಮಾಡಬೇಕು. ಕನ್ನಡಿಗರು ಯಾವಾಗಲೂ ಎಲ್ಲಿದ್ದರೂ ಸಹ ನಾವು ಒಂದೇ. ಹಾಗಾಗಿ ನಾವು ಇಲ್ಲಿ ಈ ಸಲ ಕುಂಭಮೇಳದಲ್ಲಿ ಸಹ ನಮ್ಮ ರಾಜ್ಯದ, ನಮ್ಮ ಹುಟ್ಟೂರಿನ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಂತೆ. ಹಾಗಾಗಿ ನಾವು ಉತ್ತರ ಭಾರತದಲ್ಲಿ ಇದ್ರೂ ಸಹ ನಮಗೆ ಜನ್ಮ ಕೊಟ್ಟದ್ದು ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿ. ಅವಳ ನೆನಪಿಗಾಗಿ, ಅವಳ ಆಶೀರ್ವಾದವನ್ನು ಪಡೆದು ಅವಳ ಧ್ವಜದ ಅಡಿಯಲ್ಲಿ ನಮಗೆ ಕೆಲಸ ಮಾಡಿ ಕಾರ್ಯವಹಿಸಲು ನಮಗೆ ತುಂಬ ಖುಷಿಯಾಗುತ್ತದೆ. ಅದಕ್ಕೋಸ್ಕರ ನಾವು ನಮ್ಮೆಲ್ಲ ಕರ್ನಾಟಕದ ಭಕ್ತರು ಒಟ್ಟಿಗೆ ಸೇರಿ ಬೆಂಗಳೂರು ಕಡೆಯಿಂದ, ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ಭಕ್ತರು ಬನಕಂಡಿಯವರ ಆಶೀರ್ವಾದ ಅನುಮತಿಯನ್ನು ಕೇಳಿ ನಾವು ಇದನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ, ಧ್ವಜವನ್ನು. ಹಾಗೆ ಗುರುಗಳ ಆಶೀರ್ವಾದ ಸಹ ಮಾಡಿದ್ದಾರೆ. ಅವರಿಗೂ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಈ ಧ್ವಜದ ವಿಷಯದಲ್ಲಿ. ಈಗ ಮುಖ್ಯವಾಗಿ ಬನಕಂಡಿ ಮಹಾರಾಜ್ ಅವರ ಆ ಆಶ್ರಮ ಇರುವಂತದ್ದು ಎಲ್ಲಿ, ಹೇಗೆ, ಅವರಿಗೆ ಕರ್ನಾಟಕದೊಂದಿಗಿನ ಬಾಂಧವ್ಯ ಹೇಗೆ ಬೆಳೆದಿದೆ, ಹೇಗೆ ಅಂತ? ಪರಮಹಂಸ ಬಾಬಾ ಬನಕಂಡಿಯವರು, ಅವರ ಜನ್ಮಭೂಮಿ ಉತ್ತರ ಪ್ರದೇಶದ ಅಲಿಗಢ್ ಜಿಲ್ಲೆ. ಆದರೂ ಅವರು ಕರ್ನಾಟಕದ ಅಲ್ಲಿ ಅವ್ರಿಗೆ ತುಂಬ ಸಂಬಂಧ ಇದೆ. ಅವರಿಗೆ ಕರ್ನಾಟಕದಿಂದ ತುಂಬ ನಂಟು ಇದೆ ಅವರಿಗೆ. ಯಾಕಂದರೆ ಕರ್ನಾಟಕದ ಭಕ್ತರು ಅವರನ್ನು ದೇವರಾಗಿ ನೋಡ್ತಾ ಇದ್ದಾರೆ, ಸಾಕ್ಷಾತ್ ಪರಶಿವನಾಗಿ ನೋಡ್ತಾ ಇದ್ದಾರೆ. ಬಾಬಾ ಬನಕಂಡಿಗಿರಿ ಮಹಾರಾಜ್ ಅಂತ ಹೇಳಿದರೆ ಅವರೊಂದು ಸಾಕ್ಷಾತ್ ಶಿವನ ರೂಪ ಅವರು. ಅದಕ್ಕೋಸ್ಕರ ಕರ್ನಾಟಕದ ಭಕ್ತರು ಒಬ್ಬರನ್ನು ಪ್ರೀತಿ ಮಾಡಿದರೆ ಮತ್ತು ಜೀವನ ಪರ್ಯಂತಕ್ಕೂ ಯಾವತ್ತೂ ಕೈ ಬಿಡಲ್ಲ ಅಂತ ಒಂದು ಎಲ್ಲ ನನಗೂ ಗೊತ್ತು. ನಾನೊಬ್ಬ ಕನ್ನಡಿಗನಾಗಿ ನನಗೆ ಅನುಭವ ಇದೆ. ಆದ ಕಾರಣ ನಮ್ಮ ಜೊತೆ ನಾವು ಎಲ್ಲಿ ಹೋದರೂ ಕರ್ನಾಟಕದ ರಾಜ್ಯ ಮಾತೆ ತಾಯಿ ಭುವನೇಶ್ವರಿ ಆಶೀರ್ವಾದ ನಮ್ಮ ಜೊತೆ ಸದಾ ಇರಲಿ ಅಂತ ಹೇಳಿ ಅವಳನ್ನು ನಾವು ಆಶ್ರಮದ ಮುಂದಕ್ಕೆ ನಾವು ಪ್ರತಿಷ್ಠಾಪಿಸಿದ್ದೇವೆ. ಓಂ ನಮೋ ನಾರಾಯಣ. ಈಗ ಪ್ರಮುಖವಾದಂತಹ ಶಿಷ್ಯಂದಿರು ಯಾರ್ಯಾರಿದ್ದಾರೆ ಅಂತ ಹೇಳ್ಬೋದು ಅವ್ರು ಬನಕಂಡಿ ಮಹಾರಾಜ್ ಅವರಿಗೆ? ಪ್ರಮುಖರಾಗಿ ಬಾಬಾ ಬನಕಂಡಿಗಿರಿ ಮಹಾರಾಜ್ ಅವರಿಗೆ ತುಂಬ ಜನ ಅಸಂಖ್ಯಾತ ಶಿಷ್ಯರಿದ್ದಾರೆ. ಆದರೆ ಅದರಲ್ಲಿ ಪ್ರಮುಖರಾಗಿ ನನ್ನ ಅಣ್ಣನಾದಂಥ ಬಾಬಾ ಚಿಂಕಿಗಿರಿ ಮೆಹಂತ್ ಚಿಂಕಿಗಿರಿ ಮಹಾರಾಜ್, ಆಮೇಲೆ ದೀಪಗಿರಿ ಮಹಾರಾಜ್, ಆಮೇಲೆ ನನ್ನ ಕಾಲುವಗಿರಿ ಮಹಾರಾಜ್ ಅಂತ, ಆಮೇಲೆ ನಾನು ಇದ್ದೇನೆ ವಿಠಲ್ಗಿರಿ ಮಹಾರಾಜ್. ನಾವೆಲ್ಲರೂ ಗುರುಗಳ ಪ್ರೀತಿಯ ಶಿಷ್ಯರಾಗಿ ಅವ್ರ ಜೊತೆ ನಾವು ವಾಸ ಮಾಡ್ತಿದ್ದೇವೆ. ಈಗ ಇಲ್ಲಿ ನಮ್ಮ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ವಿಶೇಷವಾಗಿ ಚಿತ್ರದುರ್ಗ, ಬೆಂಗಳೂರು ಮತ್ತೆ ದಾವಣಗೆರೆ ಜಿಲ್ಲೆಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಈಗ ನಮ್ಮ ಕನ್ನಡಿಗರನ್ನು ಕೂಡ ಮಾತಾಡ್ಸೋಣ. ತಾವು ಯಾವ ಊರಿಂದ ಬಂದಿದ್ದೀರಾ? ಸರ್, ಮೊಳಕಾಲ್ಮೂರಿನಿಂದ ಬಂದಿದ್ದೀವಿ. ಎಷ್ಟು ಜನ ಬಂದಿದ್ದೀರಾ? ನಾವು 32 ಜನ ಬಂದಿದ್ವಿ. ಬನಕಂಡಿ ಮಹಾರಾಜ್ ಅವರ ಆಶೀರ್ವಾದ ಪಡಿಬೇಕು ಅಂತ ಬಂದಿದ್ದ. ಬಹಳ ಸಂತೋಷ ಆಗೈತೆ ನಮಗೆ. ಅವ್ರ ಊಟ ರಾತ್ರಿ ಹೊತ್ತು ಮಲಿಕಡಕ್ಕೆ ಜಾಗ, ಒಳ್ಳೆ ಊಟ, ಈಗ ಊಟ ಮಾಡಿಕೊಟ್ಟಿದ್ದಾರೆ. ಈಗ ಅವ್ರ ಆಶೀರ್ವಾದ ಪಡ್ಕೊಂಡು ನಮ್ಮ ಮುಂದೆ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಕಾಶಿ ಎಲ್ಲ ಕಾಶಿ ಹೋಗಿ ಬಂದಿವಿ. ನೀವು ಯಾವೂರಿಂದ ಬಂದಿದ್ದೀರಾ? ಸರ್, ನಾವು ಮೊಳಕಾಲ್ಮೂರಿಂದ. ನಾನು ಅಡ್ವೊಕೇಟು.
ನಾವು ನಿನ್ನೆ ನೈಟು 9:30 ಬಂದ್ರು ನಮಗೆ ಸಪ್ರೇಟಾಗಿ 26 ಜನಕ್ಕೂ ಅಡುಗೆ ಮಾಡಿ ಊಟ ಮಾಡಿಸಿದ್ರು. ಭಾಳ ಆತ್ಮೀಯತೆಯಿಂದ ಮತ್ತು ಯಾವುದೇ ರೀತಿಯಾದಂಥ ಶುಲ್ಕ ವಿಧಿಸದೆ ಎಲ್ಲ ರೀತಿಯಂದು ಫ್ರೀಯಾಗಿ ನಮಗೆ ಅನುವು ಮಾಡಿಕೊಡ್ತಿದ್ದಾರೆ ಇಲ್ಲಿ. ಮತ್ತು ನಮೋ ನಾರಾಯಣ ಯೋಗ ಗುರು ಒಬ್ಬರು ಅವರು ಬಂದಿದ್ದಾರೆ. ಭಾಳಷ್ಟು ಜನ ನಮ್ಮ ಕರ್ನಾಟಕದಿಂದ ನಿನ್ನೆ ಎಲ್ಲ ರಾಯಚೂರಿನವ್ರು ಇದ್ದರು. ಇವತ್ತು ನಾವು ಮೊಳಕಾಲ್ಮೂರು ತಾಲೂಕು 32 ಜನನು ನಾವು ಅಚಾನಕ್ಕಾಗಿ ಬಂದಿದ್ದು ಇದು. ಆದರೂ ನಮ್ಗೆ ಒಳ್ಳೆಯ ದರ್ಶನ, ಒಳ್ಳೆಯ ಸಂಗಮದಲ್ಲಿ ಸ್ನಾನ ಮಾಡುವಂಥ ಅವಕಾಶನ ಕಲ್ಪಿಸ್ಕೊಡ್ತಾರೆ ಇವ್ರ ದಯೆಯಿಂದ ನಮಗೆ. ನಿಮ್ಮ ಹೆಸರೇನು, ನೀವು ಯಾವ ಊರಿಂದ ಬಂದಿದ್ದೀರಾ? ಸರ್ ಮಂಜುಸ್ವಾಮಿ ಅಂತೇಳಿ ದಾವಣಗೆರೆಯಿಂದ ಬಂದೆ ಸರ್. ಈಗ ಬನಕಂಡಿ ಮಹಾರಾಜ್ ಅವ್ರನ್ನ ಭೇಟಿ ಆದ್ರ, ಆಶೀರ್ವಾದ ಪಡೆದ್ರ? ಖಂಡಿತ ಬಂದ್ವಿ ಸರ್. ಅವರು ಉಳ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಗೆ ಇಲ್ಲಿ ಅನುಕೂಲ ಆಯಿತು. ಇಲ್ಲದ್ರೆ ಬಹಳ ಕಷ್ಟ ಆಗ್ತಿತ್ತು, ಅಸ್ತವ್ಯಸ್ತ. ರಾತ್ರಿ ಬಂದರೂ ಸಮೇತ ರಾತ್ರಿ ಎಲ್ಲರಿಗೂ ಊಟ ಮಾಡಿ ವ್ಯವಸ್ಥೆ ಮಾಡಿಕೊಟ್ರು. ಬೆಳಗ್ಗೆನೂ ಎದ್ದು ಇಲ್ಲಿ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಹೋಗಿ ಬಂದ್ವಿ. ಅಲ್ಲಿ ವ್ಯವಸ್ಥೆ ಮಾತ್ರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಇಷ್ಟು ಕೋಟ್ಯಾಂತರ ಜನ ಬಂದಾಗ ಈ ರೀತಿ ವ್ಯವಸ್ಥೆನ ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ನೋಡ್ಲಿಕ್ಕಾಗಲ್ಲ. ಪ್ರಪ್ರಥಮ ಬಾರಿಗೆ ಇದಕ್ಕೆ ಯೋಗಿ ಆದಿತ್ಯನಾಥ್ ಅವರಿಗೆ ಹಾಗೂ ನರೇಂದ್ರ ಮೋದಿಜಿ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕಾಗುತ್ತೆ. ತಮ್ಮ ಹೆಸರು? ಸರ್ ಕಿರಣ್ ಗಾಯಕ್ವಾಡ್ ಅಂತ. ನಾವು ಮೊಳಕಾಲ್ಮೂರಿಂದ ಬಂದಿದ್ದೇವೆ, ಚಿತ್ರದುರ್ಗ ಡಿಸ್ಟಿಕ್ ನಮ್ಮದು. ನಾವು ಸಮೇತ ಈಗ ಇವ್ರ ಜೊತೆಯಲ್ಲಿ ಒಂದು ಗುಂಪಾಗಿ 32 ಜನ ಸೇರ್ಕೊಂಡು ಬಂದಿದ್ದೀವಿ. ಹೀಗೆ ಎಲ್ಲರೂ ಸಮೇತ ಮಾತಾಡ್ತಿದ್ರು ಕುಂಭಮೇಳ ಅಂತ. ಅದನ್ನ ನೋಡೋಣ, ಕಣ್ಣಾರೆ ತುಂಬ್ಕೊಳ್ಳೋಣ. 144 ವರ್ಷಕ್ಕೊಂದ್ಸರಿ ಬರೋಂಥ ಕುಂಭಮೇಳನ ನಾವು ಕಣ್ಣಾರೆ ಸ್ವತಃ ಇದ್ದು ನಾವು ಕಣ್ಣಾರೆ ತುಂಬ್ಕೋಬೇಕಂತ ಬಂದ್ವಿ. ನಮಗೆ ಮಹಾರಾಜರ ಒಂದು ದರ್ಶನ ಸಿಕ್ತು, ಹಾಗೂ ನಮಗೆ ಇರೋದಕ್ಕೆ ವ್ಯವಸ್ಥೆನೂ ಸಮೇತ ಆಯಿತು. ತುಂಬಾ ಇವರ ಆತಿಥ್ಯ ಆದರೂ ಅದ್ಭುತವಾದಂಥ ಆತಿಥ್ಯ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಮೇಡಮ್, ತಾವ್ ಯಾವ ಊರಿಂದ ಬಂದಿದ್ದೀರಾ? ತಮಗೆ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಏನಿಸ್ತು? ಹೇಗೆ ತ್ರಿವೇಣಿ ಸಂಗಮದ ಸ್ನಾನ ಮಾಡಿದ್ರ? ಹೌದು, ಮಾಡಿದ್ವಿ. ನಮಸ್ತೆ, ನಾವು ಬಣಕಾಪುರದಿಂದಲೇ ಬಂದಿದ್ದು. ನನ್ನ ಹೆಸರು ತಾರಾ ಗಾಯಕ್ವಾಡ್, ನಾನು ಗೃಹಿಣಿ. ನಾವು ಒಂದೇ ದಿನ ರೆಡಿಯಾಗಿ ಬಂದಿರೋದಿಲ್ಲ. ಆದರೆ ಇಲ್ಲಿ ವ್ಯವಸ್ಥೆ ನೋಡಿದ್ರೆ ನಾವೆಲ್ಲ ಟಿವಿಯಲ್ಲೆಲ್ಲ ನೋಡಿದಾಗ ಇಷ್ಟೆಲ್ಲ ವ್ಯವಸ್ಥೆ ಇರುತ್ತಂತ ನಮ್ಗೆ ಅಷ್ಟು ಕಲ್ಪನೆ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ನೋಡಿದ್ಮೇಲೆ ತುಂಬ ಇಷ್ಟ ಆಯಿತು. ಎಷ್ಟು ಸ್ವಚ್ಛತೆ ಇದೆ ಅಂದರೆ ನಾವು ಮನೆಯಲ್ಲೂ ಕೂಡ ಇಷ್ಟು ಸ್ವಚ್ಛತೆ ಇರ್ತೇವೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಬಂದರೆ ನದಿ ಸ್ನಾನ ಎಲ್ಲ ತುಂಬ ಚೆನ್ನಾಗಾಯ್ತು, ನಮಗೆ ತುಂಬ ಇಷ್ಟ ಆಯಿತು. ಮತ್ತು ಸ್ವಾಮಿಗಳ ಆಶೀರ್ವಾದ ಕೂಡ ಸಿಕ್ತು ನಮಗೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸ್ವಾಮಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಇಲ್ಲಿ ಸರ್ಕಾರಕ್ಕೂ ಕೂಡ ನಾನು BJP ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಏನಿಸ್ತು? ಹೇಗಿತ್ತು ಎಲ್ಲ ವ್ಯವಸ್ಥೆ? ಸರ್, ಇಲ್ಲಿ ವ್ಯವಸ್ಥೆ ಅಂತೂ ಭಾಳ ಚೆನ್ನಾಗಿದೆ. ನಾವು ಮನೆಯಲ್ಲಿರೋ ಫೀಲಿಂಗೇ ಇದೆ ಒಂದೊಂಥರ. ನಾವು ಹೊರಗಡೆ ಬಂದಿದೀವಿ ಅಂತ ಅನಿಸ್ತಾನೆ ಇಲ್ಲ, ಆ ಥರ ಫೀಲಿಂಗ್ ಇದೆ. ಮೊನ್ನೆ ಊಟದ ವ್ಯವಸ್ಥೆ ಅಂತೂ ಭಾಳ ಚೆನ್ನಾಗಿ ಮಾಡಿದೆ. ಕರ್ನಾಟಕದವ್ರಿಗೆಲ್ಲ ಎಲ್ಲ ಅಚ್ಚುಕಟ್ಟಾಗಿದೆ. ನನ್ನ ಹೆಸರು ಲಲಿತಾ ಅಂತ, ಹಾರ್ಡ್ವೇರ್ ಶಾಪ್ ಮೊಳಕಾಲ್ಮೂರಿಂದ ಬಂದಿರೋದು. ನಾವು ಈ ಕುಂಭಮೇಳ ಒಂದೇ ದಿವಸದಲ್ಲೇ ಅನ್ಕೊಂಡು ಬಂದಿರೋದು. ತುಂಬ ಚೆನ್ನಾಗಿದೆ, ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮೋದಿಜಿಯವರು ಇರೋದ್ರಿಂದನೇ ಇಷ್ಟೆಲ್ಲ ಅನುಕೂಲ ಆಗಿದೆ ಅಂತ ಅನ್ಕೊಂಡೇನೆ. ಇಷ್ಟೇ, ನಮಸ್ತೆ. ಇದು ಮುಖ್ಯವಾಗಿ ಕರ್ನಾಟಕದಿಂದ ಬಂದಿರುವಂತಹ ಜನರ ಅಭಿಪ್ರಾಯಗಳು. ಮುಖ್ಯವಾಗಿ ಈಗ ಬನಕಂಡಿ ಮಹಾರಾಜವರ ಆಶ್ರಮದ ಎದುರುಗಡೆ ಕರ್ನಾಟಕದ ಧ್ವಜವನ್ನು ಕೂಡ ಹಾರಾಡಿಸಲಾಗ್ತಾ ಇದೆ. ಇದು ಕೂಡ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಕೂಡ ಆಗಿದೆ. ಕನ್ನಡಿಗರ ಇಲ್ಲಿ ಅಭಿಮಾನದಿಂದ ಕರ್ನಾಟಕದ ಧ್ವಜವನ್ನು ಕೂಡ ನೆಟ್ಟಿದ್ದಾರೆ ಮತ್ತು ಕನ್ನಡಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬನಕಂಡಿ ಮಹಾರಾಜವರ ಆಶ್ರಮಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕದಿಂದ ಬಂದಂತಹ ಎಲ್ಲ ಜನರಿಗೂ ಕೂಡ ಈಗ ಮಹಾಕುಂಭ ಮೇಳದಲ್ಲಿ ಬನಕಂಡಿ ಮಹಾರಾಜವರ ಆಶ್ರಮದಲ್ಲಿ ಊಟ ತಿಂಡಿ ಮತ್ತೆ ಉಳ್ಕೊಳ್ಳುವಂತ ವ್ಯವಸ್ಥೆ ಸೇರಿದಂತೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಈಗ ಇಲ್ಲಿಗೆ ಬಂದಂತ ಜನರಿಗೆ ನಾವು ನಮ್ಮ ಊರಿನಲ್ಲೇ ಇದ್ದೇವೆ ಅನ್ನೋ ಒಂದು ಭಾವನೆ ಕೂಡ ಬಂದಿದೆ. ಈಗ ದೂರಕ್ಕೆ ಬಂದಿದ್ದೇವೆ ಅಥವಾ ಪ್ರಯಾಗ್ರಾಜ್ಗೆ ಬಂದಿದ್ದೇವೆ, ಇದು ದೂರದ ಸ್ಥಳ, ಪರಸ್ಥಳ ಪರದಾಟ ಅನ್ನೋ ಒಂದು ಗಾದೆ ಮಾತಿದೆ. ಆ ರೀತಿಯಾದಂಥ ಯಾವುದೇ ಪರದಾಟಗಳು ಕೂಡ ಇಲ್ಲಿ ಪರಸ್ಥಳದಲ್ಲೂ ಕನ್ನಡಿಗರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಬನಕಂಡಿ ಮಹಾರಾಜವರ ಆಶ್ರಮದಲ್ಲಿ ಕನ್ನಡಿಗರಿಗೆ ಬೇಕಾದಂಥ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.